ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ವೀಟಿ ಕ್ರಿಯೇಷನ್ಸ್. ನಾನಿವತ್ತು ಟ್ರೆಂಡಿಂಗಲ್ಲಿರುವ ವೈರಲ್ ಫಿಶ್ ಫ್ರೈ ಮಾಡ್ತಾ ಇದ್ದೇನೆ. ಅದು ಹೇಗೆ ಮಾಡಿದ್ದೆ ಎಂದು ಬನ್ನಿ ನೋಡಿ. ಮೊದಲಿಗೆ ನಾನು ಬಂಗುಡೆ ಫಿಶನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕ್ಲೀನ್ ಮಾಡಿ ಸ್ಲೈಸ್ ಮಾಡಿ ಇಟ್ಟಿದ್ದೇನೆ. ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡೋಣ. ನಾನು 4 ದೊಡ್ಡ ಚಮಚದಷ್ಟು ಮೆಣಸಿನ ಪೌಡರು ಮತ್ತು ಅರಶಿನ ಪೌಡರ್ ಅರ್ಧ ಚಮಚ, ಒಳ್ಳೆಮೆಣಸಿನ ಪುಡಿ 1 ಚಮಚ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು 1 ಚಮಚ ಮತ್ತು ವಿನೆಗರ್ 2 ಟೇಬಲ್ ಸ್ಪೂನಷ್ಟು ಹಾಕ್ತಾ ಇದ್ದೇನೆ. ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೇನೆ. ಇದನ್ನು ಸ್ವಲ್ಪ ನೀರು ಸೇರಿಸಿ ಮಸಾಲೆಯನ್ನು ಮಿಕ್ಸ್ ಮಾಡಬೇಕು. ನಾನಿಲ್ಲಿ ಮಸಾಲೆಯನ್ನು ಸ್ವಲ್ಪ ಜಾಸ್ತಿಯಾಗಿಯೇ ಮಾಡ್ತಾ ಇದ್ದೇನೆ. ಸ್ವಲ್ಪ ನೀರು ಸೇರಿಸಿ ಚಂದ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಮೀನಿಗೆ ಚಂದ ಮಾಡಿ ಹಚ್ಚಬೇಕು. ಸ್ವಲ್ಪ ಜಾಸ್ತಿ ಮಸಾಲೆಯನ್ನು ಹಚ್ಚಬೇಕು. ಹೀಗೆ ಎಲ್ಲ ಮೀನುಗಳಿಗೆ ನಾವು ಮಸಾಲೆಯನ್ನು ಹಚ್ಚುವ. ನೋಡಿ, ಎಲ್ಲ ಮೀನುಗಳಿಗೆ ಮಸಾಲೆ ಹಚ್ಚಿಯಾಗಿದೆ. ಇದರಲ್ಲಿ ಸ್ವಲ್ಪ ಮಸಾಲೆಯನ್ನು ನಾನು ಉಳಿಸಿದ್ದೇನೆ. ಅದನ್ನು ಸಪ್ರೇಟಾಗಿ ತೆಗೆದಿಟ್ಟುಕೊಳ್ತಿದ್ದೇನೆ. ನೋಡಿ, ಉಳಿದ ಮಸಾಲೆ ಇದು. ಇದನ್ನು ಒಂದು ಅರ್ಧ ಗಂಟೆಗಳ ಕಾಲ ಹೀಗೆ ಇಡೋಣ. ಮೀನನ್ನು ಅರ್ಧ ಗಂಟೆ ಇಲ್ಲದೆ 1 ಗಂಟೆಗಳ ತಾಸು ಇಟ್ಟುಕೊಳ್ಳಬಹುದು. ಅದು ಒಳ್ಳೆ ಉಪ್ಪು ಖಾರ ಸ್ವಲ್ಪ ಎಳೆಯಲು. ಈಗ ನೋಡಿ, ಅರ್ಧ ಗಂಟೆ ಆಗಿದೆ. ನಾನು ಒಂದು ಬಾಣಲೆ ತೆಗೆದುಕೊಂಡಿದ್ದೇನೆ. ಅದಕ್ಕೆ ಎಣ್ಣೆಯನ್ನು ಹಾಕ್ತಿದ್ದೆ. ನಾನಿಲ್ಲಿ ತೆಂಗಿನ ಎಣ್ಣೆಯನ್ನು ಬಳಸ್ತಾ ಇದ್ದೇನೆ. ಈಗ ತೆಗೆದಿಟ್ಟ ಮಸಾಲೆಯನ್ನು ಬಿಸಿಯಾದ ಎಣ್ಣೆಗೆ ನಾನು ಹಾಕ್ತಾ ಇದ್ದೇನೆ. ಸ್ವಲ್ಪ ಹೊತ್ತು ಮಿಕ್ಸ್ ಮಾಡೋಣ. ಇದೊಂಚೂರು ಫ್ರೈ ಆದ ಬಳಿಕ ಇದಕ್ಕೆ ನಾನು ಒಗ್ಗರಣೆ ಎಲೆಯನ್ನು ಸೇರಿಸ್ತಾ ಇದ್ದೇನೆ. ನಾನಿಲ್ಲಿ 1 ದೊಡ್ಡ ಚಮಚದಷ್ಟು ಮಸಾಲೆ ಬಳಸ್ತಿದ್ದೇನೆ. ನಿಮಗೆ ಹೆಚ್ಚು ಮಸಾಲೆ ಬೇಕಿದ್ರೆ ಹೆಚ್ಚು ಮಸಾಲೆಯನ್ನು ಸೇರಿಸಬಹುದು. ಸ್ವಲ್ಪ ಕೊಚ್ಚಿದ ಈರುಳ್ಳಿಯನ್ನು ಕೂಡ ಸೇರಿಸ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಫ್ರೈ ಮಾಡುವ. ಈಗ ನಾನು ಮಸಾಲೆ ಹಚ್ಚಿದ ಮೀನನ್ನು ಫ್ರೈ ಮಾಡ್ತಾ ಇದ್ದೇನೆ. ಬಿಸಿಯಾದ ಮಸಾಲೆಗೆ ಮೀನನ್ನು ಹಾಕ್ತಾ ಇದ್ದೇನೆ. ಒಂದು ಬದಿ 5 ನಿಮಿಷಗಳ ಕಾಲ ಫ್ರೈ ಮಾಡಬೇಕು. ಫ್ರೈ ಆಗುವಾಗ ಈರುಳ್ಳಿ ಇರುವುದರಿಂದ ಒಳ್ಳೆ ಪರಿಮಳ ಬರ್ತಾ ಉಂಟು. ನೋಡಿ, ಈಗ ಒಂದು ಬದಿ ಕಾದಿದೆ. ಈಗ ಅದನ್ನು ಮಗುಚಿ 2ನೇ ಬದಿ ಕೂಡ ಕಾಯಿಸ್ತಾ ಇದ್ದೇನೆ. ಈರುಳ್ಳಿಯ ಒಳ್ಳೆ ಅರೋಮ ಬರ್ತಾ ಉಂಟು. ಹೀಗೆ 2 ಬದಿ ಕೂಡ ಮೀನನ್ನು ಕಾಯಿಸಬೇಕು. ಈ ರೀತಿ ಮಾಡೋದ್ರಿಂದ ಮಸಾಲೆ ಒಳ್ಳೆ ಟೇಸ್ಟಿಯಾಗಿ ಬರುತ್ತದೆ. ಈಗ ನೋಡಿ, 2 ಬದಿ ಕೂಡ ಕಾದಿದೆ. ನಮ್ಮದು ಬಂಗುಡೆ ಫಿಶ್ ಮಸಾಲ ರೆಡಿಯಾಗಿದೆ. ಈಗಿನ ವೈರಲ್ ಟ್ರೆಂಡಿಂಗ್ ಫಿಶ್ ಮಸಾಲ. ಈಗ ಅದಕ್ಕೆ ಸ್ವಲ್ಪ ಈರುಳ್ಳಿಯನ್ನು ಸೇರಿಸ್ತಾ ಇದ್ದೇನೆ. ಜೊತೆಗೆ 1 ಚಮಚದಷ್ಟು ಲಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸ್ತಾ ಇದ್ದೇನೆ. ಈಗ ನೋಡಿ, ತಯಾರಾಗಿದೆ ನಮ್ಮ ವೈರಲ್ ಫಿಶ್ ಫ್ರೈ ಮಸಾಲ. ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ. ನಿಮ್ಮ ಸಪೋರ್ಟ್ ಯಾವಾಗಲೂ ಸ್ವೀಟಿ ಕ್ರಿಯೇಷನ್ಸ್ ಜೊತೆ ಇರಲಿ. ನೀವು ಕೂಡ ವೈರಲ್ ಫಿಶ್ ಫ್ರೈಯನ್ನು ಟ್ರೈ ಮಾಡಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ.